ಭಾರತೀಯ ಜನತಾ ಪಾರ್ಟಿನ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧಿಕಾರ ತಂದಂತ ವ್ಯಕ್ತಿಗೆ ನಮ್ಮ 50 ವರ್ಷ ಅವರ 50 ವರ್ಷದ ಏನು ಒಂದು ಹೋರಾಟ ಇದೆ. ಕರ್ನಾಟಕದ ಮೂಲೆ ಮೂಲೆಗೂ ಸಹಿತ ಹೋದಂತ ವ್ಯಕ್ತಿ ಇವತ್ತು ಯಾವುದೇ ಊರಿಗೆ ಹೋಗ್ರಿ, ಯಾರಾದ್ರೂ ಏಕೈಕ ಹೆಸರು ಬರೋದು ಅಂತ ತಕ್ಷಣ ಯಾರು ಅಂತ ತಕ್ಷಣ ಯಡಿಯೂರಪ್ಪ ಅಂತ. ಸುಮಾರು ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ? ಸುಮಾರು 10 ಲಕ್ಷ ಜನ ಸೇರಬೇಕು ಅಂತಂದು ಹೇಳಿ ನಿರೀಕ್ಷೆಯನ್ನು ಇಟ್ಕೊಂಡು ಇವತ್ತು ವ್ಯವಸ್ಥೆ ಆಗ್ತಾ ಇದೆ. ಇವತ್ತು ನಾವೆಲ್ಲರೂ ಸಹಿತ ಅವರಿಗೆ ಅಭಿಮಾನೋತ್ಸವ ಮಾಡಿ ಅವರು ಏನು ನಮಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪಾರ್ಟಿಗೆ ಅವರ ಶ್ರಮ ಇದೆ, ಅದಕ್ಕೆ ಅವರ ಋಣನ ತೀರಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಮಾಡ್ತೀವಿ. ಯಡಿಯೂರಪ್ಪನವರಂತ ಧೀಮಂತ ನಾಯಕ ಇವತ್ತು ದಕ್ಷಿಣ ಭಾರತದಲ್ಲಿ ನಮಗೂ ಅಸ್ತಿತ್ವ ಇರಲಿಲ್ಲ. ಬಿಜೆಪಿ ಇವತ್ತಿಗೂ ಸಹಿತ ನಾವು ಬಹಳ ಕಷ್ಟಪಡ್ತಾ ಇದ್ದೀವಿ. ಕೇರಳದೊಳಗೆ ಈಗಾಗಲೇ 25 ವರ್ಷದಿಂದ ಪ್ರಯತ್ನ ಮಾಡಿ ಈಗ 3 ಸೀಟ್ ತಗೊಂಡಿದೆ. ತಮಿಳುನಾಡಲ್ಲಿ 1 ಸೀಟ್ ಬಂದಿದೆ. ಆಂಧ್ರದಲ್ಲಿ, ತೆಲಂಗಾಣದಲ್ಲಿ 1 ಸೀಟು, ಆಂಧ್ರದಲ್ಲಿ 2 ಸೀಟ್ ಇದಾವೆ. ಈ ರೀತಿ ನಮಗೆ ಏನ್ ಹೇಳೋರು ಅಂದ್ರೆ 2 ನಂಬರ್ ಕಿ ಪಾರ್ಟಿ ಅಂತ ಹೇಳಿ, ಡಬಲ್ ಡಿಜಿಟ್ ನಂಬರ್ ಅಷ್ಟೇ. ಅಟಲ್ ಬಿಹಾರಿ ವಾಜಪೇಯಿ ಹೌಸ್ ಒಳಗೆ ಹೇಳ್ತಾರೆ, ನಾನು ಹೇಳೋದು, ನೀವು ಇವತ್ತೆಲ್ಲರೂ ಸಹಿತ ನಮ್ಮನ್ನ ನೋಡಿ ಅಪಹಾಸ್ಯ ಮಾಡ್ತೀರಿ, ಮುಂದೊಂದ್ ದಿವಸ ನಿಮ್ಮನ್ನ ನೋಡಿ ಜನ ಅಪಹಾಸ್ಯ ಮಾಡೋ ರೀತಿ ಹಾಗೆ ಆಗುತ್ತೆ ಅಂತಂದು ಹೇಳಿದ್ರು. ಅಂದ್ರೆ ಇವ್ರಿಗೆ ಅವರು ಟೀಕೆ ಮಾಡಬೇಕಾದ್ರೆ ಹೇಳೋರಂತೆ, 2 ನಂಬರ್ ಕಿ ಪಾರ್ಟಿ, 2 ನಂಬರ್ ಕಿ ಪಾರ್ಟಿ. ಹಾಗಾಗಿ ಅಟಲ್ ಬಿಹಾರಿ ವಾಜಪೇಯಿ ಹೌಸ್ನಲ್ಲಿ ಹೇಳಿದ್ದಾರೆ, ರೆಕಾರ್ಡ್ ಇದೆ. ಇವತ್ತು ಅದೇ ತರ ಇವತ್ತು ದೇಶದ ಮೂಲೆ ಮೂಲೆ ಒಳಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಮಾಡ್ತೈತಿ. ಅದು ಎಕ್ಸ್ಪೆಷಲಿ ಕರ್ನಾಟಕದೊಳಗೆ ಅದನ್ನ ಅಧಿಕಾರಕ್ಕೆ ತರಕ್ಕಂತ ನಾಯಕರುಗಳು ಬಹಳಷ್ಟು ಜನ ತೆರೆಮರೆ ಕೆಲಸ ಮಾಡಿದ್ದಾರೆ. ಆದ್ರೆ ಮುಂಚೂಣಿ ಒಳಗೆ ನಿಂತ್ಕೊಂಡು ಪ್ರತಿ ಹಳ್ಳಿಗೂ ಸಹಿತ ಒಂದು ಕಾಲದಲ್ಲಿ ನಾವು ರಾಜಕೀಯಕ್ಕೆ ಎಂಟರ್ ಆದಾಗ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಹೇಳಿ ಹೇಳೋದು. ಆ ರೀತಿ ವ್ಯಕ್ತಿತ್ವವನ್ನ ಇಟ್ಕೊಂಡು ಕಾಲಿಗೆ ಚಕ್ರವನ್ನ ಕಟ್ಕೊಂಡು ಸೈಕಲ್ ಮೇಲೂ ಸಹಿತ ಓಡಾಡಿದ ಯಡಿಯೂರಪ್ಪ. ಓಡಾಡಿ ಪ್ರತಿ ಹಳ್ಳಿಗೂ ಸಹಿತ ರಾಯಚೂರಿಂದ ಹಿಡಿದು ಕರ್ನಾಟಕದ ಮೂಲೆ ಮೂಲೆಗೂ ಸಹಿತ ಹೋದಂತ ವ್ಯಕ್ತಿ ಇವತ್ತು ಯಾವುದೇ ಊರಿಗೆ ಹೋಗ್ರಿ, ಯಾರಾದ್ರೂ ಏಕೈಕ ಹೆಸರು ಬರೋದು ಅಂತ ತಕ್ಷಣ ಯಾರು ಅಂತ ತಕ್ಷಣ ಯಡಿಯೂರಪ್ಪ ಅಂತ. ಅದೇ ರೀತಿ ನಮ್ಮ ಅನಂತಕುಮಾರ್ನು ನಾವು ಬರೆಯಂಗಿಲ್ಲ. ದಿವಂಗತ ಅನಂತಕುಮಾರ್ ಅವರು ಸಹಿತ ಪ್ರತಿ ಹಳ್ಳಿಗೂ ಸಹಿತ ಜೋಡೆತ್ತು ಅಂತ ಹೇಳೋರು ಅವರು. ಅದೇ ರೀತಿ ಈಶ್ವರಪ್ಪರು, ಇವತ್ತು ಈಶ್ವರಪ್ಪ ನಮ್ಮ ಪಾರ್ಟಿ ಇಲ್ಲ, ಆದರೂ ಸಹಿತ ಅವರ ಕೊಡುಗೆನೂ ಸಹಿತ ಅಪಾರ ಇದೆ. ಆ ರೀತಿ ಇಡೀ ಕರ್ನಾಟಕದಲ್ಲಿ ನಮ್ಮೆಲ್ಲ ನಾಯಕರು, ಅದರೊಳಗೆ ಮುಂಚೂಣಿ ನಾಯಕ ಅಂದ್ರೆ ನಮ್ಮ ಯಡಿಯೂರಪ್ಪ. ಹಾಗಾಗಿ ಇವತ್ತು ನಮಗೆಲ್ಲರಿಗೂ ಒಂದು ಅಭಿಮಾನ ಇದೆ. ಆ ಅಭಿಮಾನಕ್ಕೋಸ್ಕರ ನಾವೇನು ಅವರಿಂದ ಯಾವುದು ಅಪೇಕ್ಷೆ ಪಡ್ತಾ ಇಲ್ಲ. ನೀವು ನಾಳೆ ನಮ್ಮ ಸರ್ಕಾರ ಬಂದ್ಬಿಡ್ತೈತಿ, ನಿಮ್ಮ ಮಗ ರಾಜ್ಯಾಧ್ಯಕ್ಷ ಸ್ಥಾನದೊಳಗೆ ಉನ್ನತ ಸ್ಥಾನಮಾನಕ್ಕೆ ಹೋಗ್ತಾನೆ, ಅಥವಾ ಅವರಿಂದ ಏನಾದರೂ ಲಾಭ ಪಡ್ಕೋಬೇಕು, ಅಥವಾ ಮುಂದೆ ಏನಾದ್ರು ಮತ್ತೆ ಬೇರೆ ಏನೇನಾದರೂ ಸಹಿತ ನಾವು MLA ಟಿಕೆಟ್ ತಗೋಬೇಕು, ಏನೇನೋ ಆಗ್ಬೇಕು, ಈ ರೀತಿ ಉದ್ದೇಶಗಳು ಏನು. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಈ ರಾಜ್ಯಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಂತ ಭಾರತೀಯ ಜನತಾ ಪಾರ್ಟಿನ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧಿಕಾರ ತಂದಂತ ವ್ಯಕ್ತಿಗೆ ನಮ್ಮ 50 ವರ್ಷ ಅವರ 50 ವರ್ಷದ ಏನು ಒಂದು ಹೋರಾಟ ಇದೆ, ಅದಕ್ಕೆ ನಾವೆಲ್ಲರೂ ಸಹಿತ ಅವ್ರಿಗೇನಾದ್ರೂ ಸಹಿತ ಈಗ ಬಹಳಷ್ಟು ಜನ ನಿಧನರಾದ್ಮೇಲೆ ಹೇಳ್ತಾರೆ, ಅವ್ರ ಅಂತ ವ್ಯಕ್ತಿ, ಇಂಥ ವ್ಯಕ್ತಿ, ಬಹಳ ಒಳ್ಳೆ ವ್ಯಕ್ತಿ, ಅವ್ರಿಗೆ ಹಂಗ್ ಮಾಡ್ಬೇಕಾಯ್ತು, ಹಿಂಗ್ ಮಾಡ್ಬೇಕಾಯ್ತು, ಹಂಗೆ ಹಿಂಗೆ ಅಂತ ಹೇಳಿ. ಹಾಗಾಗಿ ಅವರ ನಿಧನರಾದ ಮೇಲೆ ಮಾಡೋದಕ್ಕಿಂತ ಜೀವಂತ ಇದ್ದಾಗ ಅವ್ರಿಗೆ ನಾವೆಲ್ಲರೂ ಸಹಿತ ನಿಮ್ಮ ಅಭಿಮಾನಿಗಳು ಅಂತಕ್ಕಂಥದ್ದು ತೋರಿಸ್ಬೇಕಂತಕ್ಕಂಥ ಉದ್ದೇಶದಿಂದ ನಾವೆಲ್ಲರೂ ಸಹಿತ ಒಟ್ಟಾಗಿ ಒಂದಾಗಿ, ನಮ್ಮೊಳಗೆ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ಬೋದು. ಒಂದು ಪಾರ್ಟಿ ಅಂದಾಗ ಒಂದು ಮನೆಯಲ್ಲೇ ಅನೇಕ ವ್ಯತ್ಯಾಸಗಳು ಇರ್ತವೆ, ಒಂದು ಪಾರ್ಟಿ ಅಂದಾಗ ವ್ಯತ್ಯಾಸಗಳು ಇರ್ತವೆ. ಅದರಿಂದ ಅದು ಯಾವ ಸಹಿತ ನಾವು ತಲೆ ಕೆಡಿಸ್ಕೊಳಲ್ಲ. ನಮ್ಮ ಉದ್ದೇಶ ನಾಳೆ 9ನೇ ತಾರೀಕು ನಡೀತಕ್ಕಂಥ ಅಭಿಮಾನ ಉತ್ಸವಕ್ಕೆ ಕಡಿಮೆ ಅಂದರೆ ದಾವಣಗೆರೆ ದಕ್ಷಿಣ ಮತ್ತು ದಾವಣಗೆರೆ ಜಿಲ್ಲೆಯಿಂದ ಕನಿಷ್ಠ ಅಂದ್ರೆ 1 ಲಕ್ಷ ಜನ ನಾವು ಇಲ್ಲಿಂದ ಹೊರಡಿಸ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಆ ರೀತಿ ಎಲ್ಲಾ ರೀತಿಯ ತಯಾರಿ ನಡೀತಾ ಇದೆ. ಸುಮಾರು ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ? ಸುಮಾರು 10 ಲಕ್ಷ ಜನ ಸೇರಬೇಕು ಅಂತಂದು ಹೇಳಿ ನಿರೀಕ್ಷೆಯನ್ನು ಇಟ್ಕೊಂಡು ಇವತ್ತು ವ್ಯವಸ್ಥೆ ಆಗ್ತಾ ಇದೆ. ಅಲ್ಲಿಗೆ ಊಟದ ವ್ಯವಸ್ಥೆ ಇರ್ಬೋದು, ಪೆಂಡಾಲ್ ವ್ಯವಸ್ಥೆ ಇರ್ಬೋದು, ಬಂದಂತ ಗಾಡಿಗಳಿಗೆ ಯಾವುದೇ ಟ್ರಾಫಿಕ್ ಸಮಸ್ಯೆ ಆಗದಂಗೆ ಎಲ್ಲೆಲ್ಲಿ ವ್ಯವಸ್ಥೆ ಮಾಡಬೇಕು ಆ ರೀತಿ ವ್ಯವಸ್ಥೆ ಆಗ್ತಕ್ಕಂಥದ್ದು, ಎಲ್ಲ ರೀತಿಯ ಯಾವುದೇ ಒಂದು ಸಣ್ಣ ಲೋಪನೂ ಆಗಬಾರ್ದು ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲ ನಾಯಕರು, ಕರ್ನಾಟಕದ ಮೂಲೆ ಮೂಲೆ ಇರ್ತಕ್ಕಂಥ
ಪಕ್ಷದ ಎಲ್ಲ ನಾಯಕರು ಸಹಿತ ಕೈ ಜೋಡಿಸ್ತಾ ಇದ್ದಾರೆ. ನಮಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ, ನಮ್ಮ ಕ್ಷೇತ್ರಗಳಲ್ಲಿ ಎಲ್ಲಿದ್ದ ಈಗ ನನಗೆ ನೀವು ಇದ್ದಾಗೆ ಫೋನ್ ಮಾಡಿದ್ರು, ನಮಗೆ ಇಲ್ಲಿ ಇಷ್ಟನೇ ವಾರ್ಡಿಂದ ವಾರ್ಡ್ ನಂಬರ್ 1ನೇ ವಾರ್ಡಿಂದ ನಾವು ಇಷ್ಟು ಜನ ಓಡ್ತಾ ಇದೀವಿ, ನಮಗೆ ವೆಹಿಕಲ್ ಯಾವ್ದು ಕೊಡ್ತೀರಿ ಅಂತ. ನೀವು ಯಾವ ವೆಹಿಕಲ್ ಕೇಳಿದ್ರು ಕೊಡ್ತೀವಿ, ಅರೇಂಜ್ ಮಾಡ್ತೀವಿ ಅಂತಂದು ಹೇಳಿ ನಿಮ್ಮ ಬಿದ್ರಿಗೆ ಹೇಳಿದೆ ನಾನು. ಹಾಗಾಗಿ ಎಲ್ಲ ಕಡೆಯಿಂದ ಕರೆ ಬರ್ತಾ ಐತಿ. ನಮ್ಮ ಎಲ್ಲ ಕಾರ್ಯಕರ್ತರು, ಯಡಿಯೂರಪ್ಪ ಅಭಿಮಾನಿಗಳು ಮತ್ತೆ ಮತ ಬಾಂಧವರು ಇದ್ದಾರೆ. ಯಡಿಯೂರಪ್ಪ ಅಂದ್ರೇನೆ ಒಂದಿಷ್ಟು ಜನ ಓಟ್ ಹಾಕಂತ ಜನ ಇದ್ದಾರೆ. ಅವರೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ಯಶಸ್ವಿ ಆಗ್ತೈತಿ ಪಕ್ಷಾತೀತವಾಗಿ. ಯಾಕಂದ್ರೆ ಇವತ್ತು ಯಡಿಯೂರಪ್ಪ ಅಂದ್ರೆ ಏನು ಇಂಥ ಸಮಾಜಕ್ಕೆ ಕೊಡುಗೆ ಕೊಟ್ಟಿಲ್ಲ ಅಂತ, ಎಲ್ಲ ಸಮಾಜ ಯಾವ್ಯಾವ ತಳ ಹಂತದ ಸಮಾಜಗಳು ಅಂತ ಇದಾವೆ, ಆ ಸಮಾಜಕ್ಕೆಲ್ಲವಕ್ಕೂ ಸಹಿತ ನಿಮಗೆ ಇನ್ನೂ ಒಂದು ಗೊತ್ತಿರಲಿ, ಯಡಿಯೂರಪ್ಪನವರು ಒಂದು ಘೋಷಣೆ ಮಾಡಿದ್ರು, ನಾನೇನಾದರೂ ಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ರೆ ನನ್ನ ಜೊತೆಗೆ ಒಬ್ಬ ಮುಸ್ಲಿಂ ಬಾಂಧವನು ಸಹಿತ ನಾನು ಕ್ಯಾಬಿನೆಟ್ ಮಂತ್ರಿ ಮಾಡ್ಕೊಳ್ತೀನಿ ಅಂತ. ಅದೇ ರೀತಿ ಮಾಡ್ಕೊಂಡ್ರು. ಅವ್ರು ಯಾವುದೋ MLA ಇದ್ದಿಲ್ಲ, MLC ಇದ್ದಿಲ್ಲ, ಏನಿದ್ದಿಲ್ಲ, ಅಂಥವ್ರನ್ನ MLC ಮಾಡಿ ಮಂತ್ರಿ ಮಾಡಿದ್ರು. ಅಂತ ಒಬ್ಬ ಮಹಾನ್ ನಾಯಕ ನಮ್ಮ ಯಡಿಯೂರಪ್ಪ. ಹಾಗಾಗಿ ಯಾರವರು? ನನಗೆ ಹೆಸರು ಮಮತಾಜ್ ಅಲಿ ಖಾನ್ ಅವರನ್ನ ಮಂತ್ರಿ ಮಾಡ್ಕೊಂಡು ಕ್ಯಾಬಿನೆಟ್ ಮಂತ್ರಿ ಮಾಡ್ಕೊಂಡು ಅಂತ ಒಬ್ಬ ಧೀಮಂತ ನಾಯಕ ಇವತ್ತು ಕರ್ನಾಟಕದಲ್ಲಿ ಇನ್ನೂ ಸಹಿತ ಇವತ್ತು ಅವರಿಗೆ 84-85 ವರ್ಷ ಅವರಿಗೆ. ಆದ್ರೂ ಸಹಿತ ಇವತ್ತು ಹುಮ್ಮಸ್ ಕಮ್ಮಿ ಆಗಿಲ್ಲ ಅವ್ರಿಗೆ. ಮೊನ್ನೆ ನೋಡಿದ್ರಿ ನಮ್ಮ ಚುನಾವಣೆಗೆ ರ್ಯಾಲಿ ಒಳಗೆ ಭಾಗವಹಿಸಿದ್ರು ಅಂತ, ಕೆಟ್ಟ ಬಿಸಿಲೊಳಗೂ ಸಹಿತ ಯಾವುದಕ್ಕೆ ಅಂಜದಂಗೆ ಅಳಕದಂಗೆ ನಾವೆಲ್ಲಿ ಕರಿತೇವೆ ಅಲ್ಲಿ ಬಂದು ಅಷ್ಟು ಹುಮ್ಮಸ್ಸಿರ್ತಕ್ಕಂಥ ವ್ಯಕ್ತಿನ ಇವತ್ತು ನಾವೆಲ್ಲರೂ ಸಹಿತ ಅವರಿಗೆ ಅಭಿಮಾನೋತ್ಸವ ಮಾಡಿ, ಅವರು ಏನು ನಮಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪಾರ್ಟಿಗೆ ಅವರ ಶ್ರಮ ಇದೆ, ಅದಕ್ಕೆ ಅವರ ಋಣನ ತೀರಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಮಾಡ್ತೀವಿ. ಓಕೆ.